ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮತ್ತು ಇವತ್ತು ನಿನ್ನೆ ಅಲ್ಲಿ ಶಾಪಿಂಗ್ ಮುಗಿಸ್ಕೊಂಡು ಬಂದ್ವಲ್ಲ, ನೆಕ್ಸ್ಟ್ ಡೇ ಇದು. ಇಲ್ಲಿ ರೂಮಿಂದ ಹೊರಡ್ತಾ ಇದ್ದೀವಿ. ರಿಸಾರ್ಟಿಂದ ಚೆಕ್ಔಟ್ ಮಾಡಿ ಹೊರಡ್ತಾ ಇದ್ದೀವಿ. ಇಲ್ಲಿ ಒಂದು ಚಿಕ್ಕ ಶಾಪ್ ಇತ್ತು. ಮಕ್ಕಳು ಏನಿದ್ರು ಸ್ವಲ್ಪ ಶಾಪಿಂಗ್ ಮಾಡೋಣ ಅಂದ್ಬಿಟ್ಟು ಒಂದೆರಡು ಕೀ ಬಂಚ್ ಮಾತ್ರ ತೊಗೊಂಡ್ವಿ. ಅವೆರಡು ತೊಗೊಂಡು ಸರಿ ಬಿಲ್ ಮಾಡಿ ಈಗ ಹೊರಡ್ತಾ ಇದ್ದೀವಿ ಇಲ್ಲಿಂದ. ಹಾಗೆ ಹೇಳಿದ್ವಲ್ಲ, ಬೆಟ್ಟದ ಮಧ್ಯಕ್ಕಂತ ನೋಡ್ತಿದ್ದೀರಲ್ವ, ಲೊಕೇಶನ್ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ಇದಾದರೂ ಒಂದು ಸ್ವಲ್ಪ ಪರವಾಗಿಲ್ಲ. ಈ ಮಕ್ಕಳು ನೆಕ್ಸ್ಟ್ ರೋಡ್ ಅಂತೂ ಇನ್ನೂ ಫುಲ್ ಡೌನ್ ಇತ್ತು. ಈಗ ಇಲ್ಲಿಂದ ನಾವು ಟ್ರೈನ್ಗೆ ಹೋಗೋಣ, ಮಕ್ಕಳೆಲ್ಲ ಇಷ್ಟಪಟ್ಟರಂಥ ಟಾಯ್ ಟ್ರೈನ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಸರಿ, ಇಲ್ಲಿ ರೈಲ್ವೆ ಸ್ಟೇಷನ್ ಹತ್ರ ಬಂದು ಸ್ಟಾಪ್ ಆದಮೇಲೆ ಗೊತ್ತಾಯಿತು ಟ್ರೈನಿಗೆ ತಾನೇ ಜಸ್ಟ್ ಮೂವ್ ಆಯ್ತಂತ. ಸ್ವಲ್ಪ ಬೇಗ ಹೋಗಬೇಕಿತ್ತು, ಒಂದು ಅರ್ಧ ಗಂಟೆ ಮೊದಲೇ ನಾವು ಲೇಟಾಗಿ ಹೋಗ್ಬಿಡ್ತು. ಹಾಗಾಗಿ ಸರಿ ಇಲ್ಲಿ ಕಾರ್ ಪಾರ್ಕ್ ಮಾಡಿಬಿಟ್ಟಿದ್ದೇವಲ್ಲ, ಮತ್ತೆ ಪ್ಲೇಸ್ ಇರಲ್ಲ ಅಂದ್ಬಿಟ್ಟು ಕಾರ್ ಇಲ್ಲೇ ಬಿಟ್ಟು ನಾವು ಇಲ್ಲಿಂದ ಆಟೋ ಹೋದ್ವಿ. ಇಲ್ಲಿಂದ 1.5 ಕಿಲೋಮೀಟ್ರು ಇದು ಇದೆ ಬೋಟಿಂಗು. ಸರಿ, ಕಾರ್ ಇಲ್ಲೇ ಬಿಟ್ಟು ಬೋಟಿಂಗ್ ನೋಡೋಕ್ಕೆ ಹೋಗೋಣ ಅಂತ ಹೊರಡ್ತಾ ಇದ್ದೀವಿ ಈಗ. ಯಾಕಂದರೆ ಇಲ್ಲಿಂದ ಕಾರ್ ತೊಗೊಂಡೋದ್ರೆ ಮತ್ತೆ ಇಲ್ಲಿ ಕಾರ್ ಪಾರ್ಕಿಂಗ್ ಮಾಡೋಕ್ಕೆ ಮತ್ತೆ ಸಿಗೋದಿಲ್ಲ ಪ್ಲೇಸ್. ಹಾಗಾಗಿ ಇಲ್ಲೇನೋ ವರ್ಕ್ ಬೇರೆ ನಡೀತಾ ಇದೆ, ಹಾಗಾಗಿ ಬ್ಯಾಕ್ ಗೇಟಲ್ಲೆಲ್ಲ ಪಾರ್ಕಿಂಗ್ ಮಾಡಿರೋದಿದ್ದು. ಇಲ್ಲಿಂದ ಇಲ್ಲಿಗೆ ಹತ್ರ ಅಲ್ಲ ಸರಿ ಅಂತ ಇಲ್ಲಿಂದ ಇಲ್ಲಿಗೆ ಆಟೋಗೆ ಬಂದ್ವಿ. ಆಟೋದವ್ರು ಮಾತ್ರ ಭಾರಿ ಕಾಸ್ಟ್ಲಿ ಅನ್ನಿಸ್ತು. 150 ರೂಪಾಯಿನ ತೊಗೊಂಡ್ರು ಆಟೋಗೆ 5 ಜನಕ್ಕೆ, ಬರೀ 1.5 ಕಿಲೋಮೀಟ್ರಿಗೇನೆ. ಇದು ಬೋಟಿಂಗ್ ಹೋಗ್ತಿದ್ದೀವಲ್ಲ, ಎಂಟ್ರೆನ್ಸು ಬಂದಮೇಲೆ ಇಲ್ಲಿ ಟಿಕೆಟ್ ತೊಗೋಬೋದು. ಟಿಕೆಟ್ ತೊಗೊಂಡು ಮತ್ತೆ ಮುಂದಕ್ಕೆ ಹೋಗಬೇಕು. ಇದು 5 ಜನಕ್ಕೆ ಎಷ್ಟು, 4 ಜನಕ್ಕೆ ಎಷ್ಟು, ಮತ್ತು 5 ವರ್ಷದ ಒಳಗಡೆ ಇರೋ ಮಕ್ಕಳಿಗೆ ಟಿಕೆಟ್ ಇರೋದಿಲ್ಲ. 5 ವರ್ಷದ ಮೇಲ್ಪಟ್ಟಿರೋ ಮಕ್ಕಳಿಗೆಲ್ಲ ಟಿಕೆಟ್ ತೊಗೊಳ್ಳೇಬೇಕಾಗುತ್ತೆ. ನೋಡ್ತಿದ್ದೀರಲ್ವ, 6 ಜನಕ್ಕೆ ಎಷ್ಟು, 5 ಜನಕ್ಕೆ ಎಷ್ಟು ಅಂತೆಲ್ಲ ಬೋರ್ಡೆಲ್ಲ ಇರುತ್ತೆ. ಎಲ್ಲ ತೊಗೊಂಡು ಬಿಲ್ ತೊಗೊಂಡು ಮತ್ತೀಗ ನೋಡ್ತಿದ್ದೀರಲ್ವ, ಇಲ್ಲಿ 6 ಸೀಟರ್ಗೆ ಇನ್ನೂ 800 ಹಾಕಿದ್ದಾರೆ. ಇಲ್ಲಿ 10 ಜನಕ್ಕಾದರೆ 1000 ಚಿಲ್ಲರೆ ಆ ಥರ ಹಾಕಿದ್ದಾರೆ. ಅದು ನೋಡಿಕೊಂಡು ನಾವು ಎಷ್ಟು ಜನ ಇದ್ದೀವಿ ಅಷ್ಟು ಜನಕ್ಕೆ ಟಿಕೆಟ್ ತೊಗೊಂಡು ಮುಂದೆ ಪಾಸ್ ಆಗ್ಬೋದು. ಮತ್ತು ಇಲ್ಲಿ ಏನಪ್ಪ ಅಂದರೆ ಟಿಕೆಟ್ ತೊಗೊಂಡು ಅಲ್ಲಿ ಸೀಲೆನ ಹಾಕ್ಕೊಟ್ರು. ಮತ್ತು ಆ ಟಿಕೆಟ್ ಒಬ್ಬೊಬ್ಬರಿಗೆ ಒಂದೊಂದು ಬೋಟ್ ಇರುತ್ತೆ, ಒಂದೊಂದು ಫ್ಯಾಮ್ಲಿಗೆ ಒಂದೊಂದು ಬೋಟು. ಅಂದರೆ ಬೇರೆಯವ್ರು ಮತ್ತೆ ಏನೋ ಹತ್ತಂಗಿಲ್ಲ ಆ ಥರ. ಒಂದು ಫ್ಯಾಮ್ಲಿಗೆ ಒಂದು ಬೋಟ್ ಥರ, ಈ ಥರ ಪ್ರೈವೇಟ್ ಬೋಟ್ ಥರ ತೊಗೊಂಡು ಹೋಗ್ತಾರೆ. ಈ ಥರ ತೊಗೊಂಡೋಗಿದ್ಮೇಲೆ ಈ ಕಡೆ ತುದಿಯಿಂದ ಆ ಕಡೆ ತುದಿಯವರೆಗೂ ಕ್ಲೀನಾಗಿ ಒಂದು ರೌಂಡ್ ಹಾಕಿಸ್ತಾರೆ. ಮತ್ತು ಇದು ಹತ್ತೋ ಮುಂಚೆನೇ ಈ ಥರ ಜಾಕೆಟ್ ಕೊಡ್ತಾರೆ. ಈ ಥರ ಜಾಕೆಟ್ ಹಾಕ್ಕೊಂಡು ಹೊರಡಬೇಕು. ಏನೇ ಇದ್ರೂ ಈ ಥರ ಬೋಟಿಂಗಲ್ಲಿ ಹೋಗೋದಂತೂ ತುಂಬ ಚೆನ್ನಾಗಿತ್ತು, ತುಂಬ ಎಂಜಾಯ್ ಮಾಡಿದ್ವಿ. ಮತ್ತು ಪೂರ್ತಿ ಇಲ್ಲಿ ನೀಲಗಿರಿ ಗಿಡಗಳು, ನೀಲಗಿರಿ ಎಸ್ಟೇಟ್ ಅಂತ ಹೇಳ್ತಾರಂತೆ. ಮತ್ತು ಈ ಕಡೆ ಆನೆ ತೋರಿಸಿದ್ನಲ್ಲ, ಅಲ್ಲಿ ಮಿನಿ ಟ್ರೈನ್ ಬರುತ್ತೆ, ಅದು ಸಹ ಇಲ್ಲಿ ಸುತ್ತ ಮಾತ್ರ ಒಂದು ರೌಂಡ್ ಹಾಕಿ ಎಲ್ಲ ಹೆಂಗಿದೆ ಅಂತ ತೋರಿಸುತ್ತೆ. ನಾವು ಟ್ರೈನಲ್ಲಾದರೂ ಹೋಗ್ಬೋದು ಅಥವಾ ಈ ಥರ ಬೋಟಿಂಗಲ್ಲಾದರೂ ಹೋಗ್ಬೋದು. ಬೋಟಿಂಗಲ್ಲಿ ಹೋಗ್ತಿರೋದಂತೂ ಎಲ್ಲರಿಗೂ ಚೆನ್ನಾಗಿದೆ. ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಅಂತ ಬೆಲ್ ಐಕನ್ ಟಚ್ ಮಾಡಿ. ಮತ್ತು ಇದು 1 ಡೇ ಟ್ರಿಪ್ ಅಲ್ವಾ ನಾವು ಹೋಗಿದ್ದಿದ್ದು, ಹಾಗಾಗಿ ತುಂಬ ಟೈಮ್ ಕಡಿಮೆ ಇತ್ತು. ಅಲ್ಲಿ ಟ್ರೈನ್ ರೀಚ್ ಆಗೋದಕ್ಕೆ ಮತ್ತೆ ನಾವು ಇದನ್ನು ಮುಗಿಸ್ಕೊಂಡು ಮತ್ತೆ ಆ ಕಡೆಗೆ ಹೋಗಬೇಕಾಗಿತ್ತು. ಹಾಗಾಗಿ ಬೇರೆ ಎಲ್ಲಿ ಹೋಗೋಕ್ಕಾಗಲಿಲ್ಲ ನಮಗೆ. ನಾವು ಗಾರ್ಡನ್ನು, ಟೀ ತೋಟ ಎಲ್ಲ ಹೋಗೋಣ ಅಂದ್ಕೊಂಡ್ವಿ. ಸರಿ, ಹಿಂಗೆ ಹೋಗ್ತಿದ್ದೀವಲ್ಲ, ಅದೇ ಟೀ ತೋಟ ನೋಡ್ಬಿಡ ಅಂತ ಹೇಳಿದ್ರು. ಚೆನ್ನಾಗಿದೆ, ಇಲ್ಲೇ ಫುಲ್ ಹತ್ರಕ್ಕೆ ಹೋಗ್ತಾರೆ, ತುಂಬ ಚೆನ್ನಾಗಿರುತ್ತೆ. ಹೋಗಿ ಇದು ಬ್ಯಾಕ್ ಗೇಟ್, ಇದು ಇಲ್ಲಿವರೆಗೂ ಬಂದು ಟರ್ನ್ ಮಾಡಿಕೊಂಡು ಮತ್ತೆ ಅದೇ ಪ್ಲೇಸ್ಗೆ ಕರ್ಕೊಂಡೋಗಿ ಮತ್ತೆ ಬಿಡ್ತಾರೆ ಅಷ್ಟೇ. ಒಂದು ರೌಂಡು ಬೇಕಿದ್ರೆ ನಮ್ಗೆ ಇನ್ನೊಂದು ರೌಂಡ್ ಹಾಕಿಸ್ತೀವಿ ಅಂತ ಹೇಳಿದ್ರು. ನಮಗೆ ಟೈಮ್ ಇರಲಿಲ್ಲಲ್ಲ, ಸರಿ ಸಾಕು ಅಂದ್ಬಿಟ್ಟು ನಾವು ರಿಟರ್ನ್ ಬಂದುಬಿಟ್ವಿ. ನೋಡಿ, ನಾನು ವೀಡಿಯೋ ಮಾಡೋ ಟೈಮ್ಗೆ ಟ್ರೈನ್ ಬರ್ತಿತ್ತು, ಆದರೆ ಕಾಣಲಿಲ್ಲ ಅಷ್ಟೇ. ಈ ಥರ ತೊಣಗ್ತಾ ಇದ್ರೆ ಮಕ್ಕಳು ಫುಲ್ ಒಂದು ಸ್ವಲ್ಪ ಭಯ ಆಗಿತ್ತು. ಮತ್ತು ಅವ್ರು ಬೇಕಂತ ಮಾಡಿದ್ದಂತ ಗೊತ್ತಾಯಿತು, ಮಕ್ಕಳು ಎಂಜಾಯ್ ಮಾಡ್ತಿದ್ರು.
ನೋಡ್ರು ಗ್ರೀನರಿ ತುಂಬ ಚೆನ್ನಾಗಿ ಕಾಣುತ್ತೆ. ಮತ್ತು ಇದಾದಮೇಲೆ ಎದ್ದು ಬಿಟ್ವಿ ಈಗ. ಮತ್ತು ಇಲ್ಲೇ ಚಾಟ್ಸ್ ಎಲ್ಲ ಸಿಗುತ್ತೆ, ಮತ್ತು ಶಾಪಿಂಗ್ ಇರುತ್ತೆ ಇಲ್ಲೇ. ಮತ್ತು ಈ ಥರ ಫೋಟೋಸ್ ಎಲ್ಲ ತೆಕ್ಕೋಬೋದು. ಮತ್ತು ಇಲ್ಲೇ ಸ್ಕೇರಿ ಹೌಸು, ಮಿರರ್ ಹೌಸು, ಮತ್ತು ಫಾರೆಸ್ಟ್ ಥರ ಅದೂ ಒಂಥರ ರೂಮಲ್ಲೆಲ್ಲ ಮಾಡಿಟ್ಟಿದ್ದಾರೆ, ಅದು ಚೆನ್ನಾಗಿತ್ತು. ಆದರೆ ನಾವು ಸ್ಕೇರಿ ಹೌಸಿಗೆ ಟಿಕೆಟ್ ತೊಗೊಂಡು ಅದ್ವೈತ ಭಯ ಬಿದ್ದು ಹೋಗೋದು ಬೇಡ ಅಂತಂದ. ಸರಿ ಅಂದ್ಬಿಟ್ಟು ನಾನು ಮಿರರ್ ಹೌಸ್ ನೋಡ್ಕೊಂಡು ಬಂದುಬಿಟ್ವಿ. ಅದೇ ಟ್ರೈನ್ ತೋರಿಸಿದ್ನಲ್ಲ ಅದು. ಮತ್ತು ಈ ಕಡೆ ಶಾಪಿಂಗ್ ಎಲ್ಲ ಇತ್ತು. ಮತ್ತು ಇದೆಲ್ಲ ಸೀಡ್ಸ್ ಎಲ್ಲ ಸೇಲ್ ಮಾಡ್ತಾರೆ, ಫ್ಲವರ್ಸ್ದು ಗಿಡದ್ದೆಲ್ಲ ಇಲ್ಲಿ. ಮತ್ತು ಇಲ್ಲಿ ಹಾರ್ಸ್ ರೈಡಿಂಗ್ ಇದೆ. ಇದೇ ಥರ ಎಲ್ಲ ನೋಡಿಕೊಂಡು ಮತ್ತೆ ಟೈಮ್ ಆಯ್ತಲ್ಲ, ಸರಿ ರಿಟರ್ನು ಟ್ರೈನ್ ಹತ್ತೋಣ ಅಂತ ಸ್ಟೇಷನ್ಗೆ ಹೋಗ್ತಾ ಇದ್ದೀವಿ. 1-1.5 ಗಂಟೆಗೆಲ್ಲ ನಾವು ಇದೆಲ್ಲ ಮುಗಿಸ್ಕೊಂಡು ಹೊರಟಿದ್ದೀವಿ.